ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಿಮ್ಮ ಮನೆಯಲ್ಲಿ ನಿಮ್ಮದೇ ಮನೆಯ ಸದಸ್ಯರಂತಿರುವ ನಿಮ್ಮ ಪ್ರಾಣಗಳಿಂದ ಹೆಚ್ಚಾದಂತ ನಿಮ್ಮನೆ ನಾಯಿಬೇಕು, ಅದನ್ನ ನಾಯಿಬೇಕು ಅನ್ನಂಗಿಲ್ಲ, ನೀವೇನೋ ಅದಕ್ಕೆ ಹೆಸರಿಟ್ಟಿರ್ತೀರ, ನಿಮ್ಮ ಫ್ಯಾಮಿಲಿ ಮೆಂಬರ್ ಅನ್ಕೊಂಡಿರ್ತೀರ, ಅದಕ್ಕಿಂತ ಒಂದು ತೂಕ ಜಾಸ್ತಿ. ಅವನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತೀರಾ. ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮ ಸಾಕು ಪ್ರಾಣಿಗಳನ್ನ ಪ್ರೀತಿಸ್ತೀರಾ. ಆದರೆ ಬೆಂಗಳೂರಿನಲ್ಲಿ ಇರುವಂತ ಅರ್ಬನ್ ಫಾರೆಸ್ಟ್, ಇಲ್ಲಿರುವಂತ ಕಾಡುಗಳಲ್ಲಿರುವಂತ ಕಾಡು ಪ್ರಾಣಿಗಳನ್ನ ನೋಡ್ಕೊಳ್ಳೋರು ಯಾರು? ಇವರು ಪೀಪಲ್ಸ್ ಫಾರ್ ಎನಿಮಲ್ಸ್. ಕೋತಿಗಳು, ಗೂಬೆಗಳು, ಚಿರತೆಗಳು, ನವಿಲುಗಳು, ಹಕ್ಕಿಗಳು ಇಲ್ಲಿ ಇನ್ನೂ ಈ ಹ್ಯಾಬಿಟ್ಯಾಟ್ ಅಲ್ಲಿದೆ. ಅವುಗಳೆಲ್ಲ ಒಂದೊಂದ್ಸಲಿ ಗಾಯ ಆಗಿ ಬಿದ್ದೋಗಿರುತ್ತೆ, ಹಸಿವಿನಿಂದ ಬಿದ್ದೋಗಿರುತ್ತೆ, ಆಕ್ಸಿಡೆಂಟ್ ಆಗಿ ಬಿದ್ದೋಗಿರುತ್ತೆ. ರೀ, ನಾನೊಂದು ಆಮೆ ತೋರಿಸ್ತೀನಿ, ಆಮೆ ಮೇಲೆ ಕಾರ್ ಹರಿದ್ಬಿಟ್ಟಿದೆ ರೀ. ಅದನ್ನೆಲ್ಲ ತಂದು ಇವರು ಇಲ್ಲಿ ಶುಶ್ರೂಷೆ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಅವು ಟ್ರೀಟ್ಮೆಂಟ್ ಆಗಿ ಹುಷಾರಾಗೋ ತನಕ ಅವುಗಳಿಗೆ ಊಟ ಹಾಕ್ತಾರೆ. ತಮ್ಮದೇ ಮನೆಯ ಮಕ್ಕಳಂತೆ ಇವು ಸಾಕ್ತಾರೆ. ಹಾವುಗಳನ್ನ ಹಿಡಿತಾರೆ. ನಿಮ್ಮ ಮನೇಲಿ ಹಾವುಗಳು ಬಂದ್ಬಿಟ್ಟಿರುತ್ತೆ, ಹೊಡೆದಾಕ್ಬಿಡ್ತೀರಿ. ದಯವಿಟ್ಟು ಹೊಡೆದಾಕ್ಬೇಡಿ. ಇವ್ರಿಗೆ ಒಂದೇ ಒಂದು ಫೋನ್ ಮಾಡಿ ನೋಡಿ, ಇಲ್ಲಿ ಒಂದು ಫೋನ್ ಮಾಡಿ ಬಂದು ನಿಮಗೆ ಹಾವು ಹಿಡ್ಕೊಂಡು ಹೋಗಿ, ಹಾವನ್ನ ಹಿಡ್ಕೊಂಡು ಬಂದು ಅದಕ್ಕೆ ಗಾಯ ಆಗಿದ್ರೆ ಅದು ಶುಶ್ರೂಷೆ ಮಾಡಿ ಅದನ್ನ ಟ್ರೀಟ್ ಮಾಡಿ ತಗೊಂಡು ಕಾಡುಗಳಿಗೆ ಬಿಡ್ತಾರೆ. ಒಳಗಡೆ ತುಂಬಾ ಅಂಥ ಕಥೆಗಳು ನಿಮಗಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಪೆಟ್ ಸಿಮೆಟರಿ. ನಿಮ್ಮ ಮನೆಯ ಮುದ್ದಾದಂಥ, ನಿಮ್ಮ ಮನೆಯ ಸದಸ್ಯರಂತಿರೋ ಪ್ರಾಣಿಗಳು ನಿಮ್ಮನ್ನ ಬಿಟ್ಟು ದೈವಾಧೀನರಾದಂಥ ಕಾಲದಲ್ಲಿ ಎಲ್ಲೆಲ್ಲೋ ಹೂಳಕ್ಕೆ ಹೋಗ್ಬಿಡಿ, ಎಲ್ಲೆಲ್ಲೋ ಹಾಕಕ್ಕೆ ಹೋಗ್ಬಿಡಿ. ಇಲ್ಲೊಂದು ಬಹಳ ಬ್ಯೂಟಿಫುಲ್ ಆದಂಥ ಸಿಮೆಟ್ರಿ ಇದೆ, ಸಮಾಧಿ ಇದೆ, ಬಹಳ ಚೆನ್ನಾಗಿದೆ. ನೀವಿಲ್ಲಿ ಅದನ್ನ ಹೂತಾಕಿದ್ರೆ ನೀವು ವರ್ಷಕ್ಕೊಂದ್ಸಲಿ ಬಂದು ಅದಕ್ಕೆ ನೀವೊಂದು ಟ್ರಿಬ್ಯೂಟ್ ಕೊಡ್ತಾ ಇರ್ಬೋದು. ತೋರಿಸ್ತೀನಿ ಬನ್ನಿ, ಅದನ್ನು ಬನ್ನಿ.